ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತೀನಿ. ಸುಮಾರು ಜನ ಗೈಸ್ ಮೊದಲೆಲ್ಲ ಗೈಸ್ ಈಗ ವ್ಯಾಲ್ಯೂಯೇಷನ್ ಒಂದು ಸೆಕೆಂಡ್ ಪಿ ಸಿ ಎಕ್ಸಾಮ್ ಯಾರೆಲ್ಲ ಬರ್ದಿದ್ರಿ, ಬಟ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತಿದೆ. ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಟೀಚರ್ಸ್ಗಳು ಎಲ್ಲ ಇದನ್ನ ಮಾಡ್ತಿದ್ರು. ಬಟ್ ಸುಮಾರು ಜನಕ್ಕೆ ವ್ಯಾಲ್ಯೂಯೇಷನ್ ಒಂದು ಆನ್ಲೈನ್ ಆಗುತ್ತಾ, ಕಂಪ್ಯೂಟ್ರಲ್ಲಿ ಆಗುತ್ತಾ, ಹಂಗೆ ಹಿಂಗೆ ಅಂತ ವ್ಯಾಲ್ಯೂಯೇಷನ್ ಬಗ್ಗೆ ಎಲ್ಲ ಮಾತಾಡ್ಕೊತಿದ್ರಿ. ಬಟ್ ಟೀಚರ್ಸ್ಗಳೆಲ್ಲ ನಾವೆಲ್ಲ ವ್ಯಾಲ್ಯೂಯೇಷನ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಏನೋ ಕಿರಿಕ್ ಮಾಡಿದ್ರಂತೆ. ಓಕೆ, ಅದಕ್ಕೋಸ್ಕರ ಏನು ಮಾಡಿದ್ರು, ಆನ್ಲೈನಲ್ಲಿ ಮಾಮೂಲಿ ಆನ್ಲೈನಲ್ಲೇ ಈ ವ್ಯಾಲ್ಯೂಯೇಷನ್ ಮಾಡೋದು ಅಂತ ಎಲ್ಲ ಡಿಸೈಡ್ ನಡೆದಿತ್ತು. ಬಟ್ ಇವಾಗ ಏನು ಮಾಡಿದರೆ ಅದನ್ನು ಚೇಂಜಸ್ ಮಾಡಿದ್ದಾರೆ. ನಾಳೆಯಿಂದ ವ್ಯಾಲ್ಯೂಯೇಷನ್ ಅಂತ ಸ್ಟಾರ್ಟ್ ಆಗ್ತಿದೆ. ಯಾರೆಲ್ಲ ಸೆಕೆಂಡ್ ಪಿ ಸಿ ಅವ್ರಿಗೆ ಪುನಃ ನಾಳೆಯಿಂದ ವ್ಯಾಲ್ಯೂಯೇಷನ್ ಅಂತ ಸ್ಟಾರ್ಟ್ ಆಗ್ತಿದೆ. ನಾಳೆಯಿಂದ ಬಂದ್ಬಿಟ್ಟು ನಿಮಗೆ ಇನ್ನು ಇವತ್ತು ಹಬ್ಬ ರಜಾದಿಂದ ಪುನಃ ನಾಳೆಯಿಂದ ಅಂದರೆ 20 ತಾರೀಕಿಂದ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಒಂದು ಸ್ಟಾರ್ಟ್ ಆಗ್ತಿದೆ. ಈ ಪೇಪರ್ಗಳು ಈ ಟೀಚರ್ಸ್ ಕೂಡ ಕಲೆಕ್ಷನ್ ಮಾಡ್ತಾರೆ. ಈಗ ನೆನ್ನೆ ಎಲ್ಲ ಮೀಟಿಂಗ್ ಎಲ್ಲ ನಡೆದು ಈಗ ಚರ್ಚೆ ಆಗಿರೋದ್ರ ಪ್ರಕಾರ ನಾಳೆಯಿಂದ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತದೆ ಅಂತ. ಮೊದಲೆಲ್ಲ ಆನ್ಲೈನಲ್ಲಿ ಮಾಡ್ತಾರೆ ಅಂತ ಹಂಗೆ ಹಿಂಗೆ ಅಂತ ನ್ಯೂಸ್ ಎಲ್ಲ ಓಡಾಡ್ತಿತ್ತು. ಆನ್ಲೈನ್ ಅಂತ ತಾವು ಕಂಪ್ಯೂಟರ್ಗೆ ಹಾಕೋದಂತೆ ಅದೇ ವ್ಯಾಲ್ಯೂಯೇಷನ್ ಆಗುತ್ತೆ ಅಂತ. ಬಟ್ ಇಲ್ಲ ಗಾಯ್ಸ್, ಇವಾಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್. ಯಾಕಂದರೆ ಆನ್ಲೈನಲ್ಲಿ ಹಾಕಿದ್ದಿದ್ರೆ ಆನ್ಲೈನಲ್ಲಿ ಏನು ಆನ್ಸರ್ ಇರುತ್ತೆ ಅದೇ ಆನ್ಸರ್ ಕೊಡ್ತಿದ್ರು. ಓನಾಗಿ ಬರ್ದಿರೋದಕ್ಕೆ ಮಾರ್ಕ್ಸ್ ಅನ್ನೋದು ಸಿಗ್ತಿರಲಿಲ್ಲ. ಅಂದರೆ ಓನಾಗಿ ಆನ್ಸರ್ ಬರ್ದಿರ್ತಿರಲ್ಲ ಸುಮಾರು ಜನ, ಅವ್ರಿಗೆ ಯಾವುದೋ ಮಾರ್ಕ್ಸ್ ಅನ್ನೋದು ಸಿಗ್ತಿರಲ್ಲ. ಬಟ್ ಇವಾಗ ಟೀಚರ್ಸ್ ವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಓನಾಗಿ ಬರ್ದಿರೋರಿಗೆ ಬಟ್ ಇಂಥವ್ರಿಗೆಲ್ಲ ಮಾರ್ಕ್ಸ್ ಸಿಗುತ್ತೆ. ಯಾವುದೇ ಗಾಬರಿ ಮಾಡೋಕ್ಕೆ ಹೋಗ್ಬೇಡಿ. ಯಾರೆಲ್ಲ ಎಕ್ಸಾಮ್ ಎಲ್ಲ ಇದು ಮರಿತಾರವ್ರು. ಇನ್ನು ಸುಮಾರು ಜನ ಇದೇ ಡೌಟ್ಸ್ನ ಇಟ್ಕೋದು ವ್ಯಾಲ್ಯೂಯೇಷನ್ ಯಾವತ್ತಿನ ಸ್ಟಾರ್ಟ್ ಆಗುತ್ತೆ ಅಂತ. ನಾಳೆಯಿಂದ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಇದು ನಾನು ಹೇಳ್ತಲ್ಲ, ಶಿಕ್ಷಣ ಇಲಾಖೆಯಿಂದ ಅವರು ಒಂದು ಇಂಟರ್ವ್ಯೂವಲ್ಲಿ ಹೇಳಿರೋದು. ಹಿಂಗೆ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಬಟ್ ಎಲ್ಲ ಮೀಟಿಂಗ್ ಮದ್ದು ಬಂಗಾರೊಬ್ಬರ ಜೊತೆ ಎಲ್ಲ ಮೀಟಿಂಗ್ ಎಲ್ಲ ಮಾತಾಡಿ ಹಿಂಗೆ ವ್ಯಾಲ್ಯೂಯೇಷನ್ ಟೀಚರ್ಸ್ಗಳು ನಡೆಯುತ್ತೆ. ಇನ್ನು ಯಾವ ಡಿಸ್ಟಿಕಲ್ಲಿ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಆಗುತ್ತೆ, ರಿಸಲ್ಟ್ ಬರುತ್ತೆ ನೆಕ್ಸ್ಟ್ ತಿಂಗಳು 7ನೇ ತಾರೀಕು ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ. ಅಫಿಷಿಯಲ್ ಆಗಿ ರಿಸಲ್ಟ್ ಅನ್ನೋದು 7ನೇ ತಾರೀಕು ಅನೌನ್ಸ್ಮೆಂಟ್ ಆಗಿದೆ. ಅಕಸ್ಮಾತ್ 7ನೇ ತಾರೀಕೇನು ಬಂದಿಲ್ಲ ಅಂದರೆ 10ನೇ ತಾರೀಕು ಒಳಗಡೆ ಆಗುತ್ತೆ. ಪುನಃ ಎಕ್ಸಾಮ್ 2 ಡೇಟು ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ. ಡೇಟ್ ಆಗಿಬಿಟ್ಟು ಟೈಮ್ ಟೇಬಲ್ ಆಗಿದೆ. ಅದನ್ನು ಬೇಕಾದ್ರೆ ಇಲ್ಲೊಂದು ಕಮೆಂಟ್ ತಿಳಿಸಿ ಅದನ್ನು ಒಂದು ಶಾರ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ರಿ. ಟೈಮ್ ಟೇಬಲ್ ಯಾರು ಬಿಟ್ಟಿದ್ದಾರೆ, ಎಲ್ಲನೂ ಬಿಟ್ಟಿದ್ದಾರೆ. ಬಟ್ ಟೋಟಲ್ ಕೇಸ್ ವ್ಯಾಲ್ಯೂಯೇಷನ್ ಅನ್ನೋದು ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. 20ನೇ ತಾರೀಕಿಂದ ಸ್ಟಾರ್ಟ್ ಆದರೆ ಹೆಚ್ಚು ಕಮ್ಮಿ 7ನೇ ತಾರೀಕು ಅಂತಂದರೆ 7ನೇ ತಾರೀಕು ಅಂದರೆ 20 ದಿನ ಅಂದರೆ ಇಲ್ಲಿ ಇನ್ನು 17 ದಿನ ಟೈಮ್ ಇರುತ್ತೆ. 17 ದಿನ ಒಂದು 15 ದಿನದಲ್ಲ 16 ದಿನದಲ್ಲಿ ವ್ಯಾಲ್ಯೂಯೇಷನ್ ಮುಗಿಯುತ್ತೆ. ಇನ್ನು ಅದನ್ನ ಮಾರ್ಕ್ಸ್ ಎಲ್ಲ ಎಂಟ್ರಿ ಮಾಡಿಸ್ಕೊಂಡು ಒಂದು 10 ದಿನ ಟೈಮ್ ತೊಗೊಳುತ್ತೆ. ಫೈನಲ್ ರಿಸಲ್ಟ್ಗೆ ಒಂದು 7ನೇ ತಾರೀಕಿಲ್ಲ 10ನೇ ತಾರೀಕು ಒಳಗಡೆನೇ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ. ಯಾಕಂದರೆ ಹೋದ ವರ್ಷ ಎಲ್ಲ ಎಕ್ಸಾಮ್ 2 ಇರೋದ್ರಿಂದ, ಎಕ್ಸಾಮ್ 3 ಇರೋದ್ರಿಂದ ಬೇಗ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾರೆಲ್ಲ ಇವಾಗ ಕಂಪ್ಯೂಟ್ರಲ್ಲ ಬರುತ್ತೆ ಅಂಥವ್ರಿಗೆಲ್ಲ ಕ್ಯಾನ್ಸಲ್ ಆಗಿದೆ. ಬಟ್ ಇವಾಗ ಟೋಟಲ್ ಹೇಳ್ಬೇಕು ಅಂತಂದರೆ ಆರಾಮಾಗಿ ಟೀಚರ್ಸ್ಗಳು ನಾಳೆಯಿಂದ ವ್ಯಾಲ್ಯೂಯೇಷನ್ ನಡೆಯುತ್ತೆ. ನಿಮ್ಮ ಪೇಪರ್ಗಳು ನೀವು ಯಾರೋ ಓನಾಗಿ ಬರ್ತೀವಿ ಅವ್ರಿಗೆಲ್ಲ ಮಾರ್ಕ್ಸ್ ಅನ್ನೋ ಸಿಗುತ್ತೆ. ಬಟ್ ಅದಕ್ಕೋಸ್ಕರ ಗೈಸ್ ನಿಮ್ಗೆಲ್ಲರಿಗೂ ವೀಡಿಯೋ ಮಾಡಿ ತಿಳಿಸ್ಕೊಡ್ತಾ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಗೈಸ್, ಒಂದು ಲೈಕ್ ಮಾಡ್ಕೊಳ್ರಿ, ಒಂದು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ನೀವು ಡೌಟ್ ಏನಿಸ್ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಮುಗಿತೀನಿ. ಥ್ಯಾಂಕ್ಸ್ ಸೊ ಮಚ್ ಬೈ, ಸಿ ಯು ಅಂತ ಹೇಳ್ತೀನಿ. ಇನ್ನೂ ಹೊಸಬ್ರು ನೋಡ್ತಿದ್ರೆ ಫ್ರೀ ಆಗಿರುತ್ತೆ, ಯಾವುದೇ ಅಮೌಂಟ್ ಕೊಡೋಂಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ವೀಡಿಯೋನ ಮುಗಿತೀನಿ. ಥ್ಯಾಂಕ್ಸ್ ಸೊ ಮಚ್ ಬೈ, ಸಿ ಯು ಅಂತ ಹೇಳ್ತಾ ವೀಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.